ಕಾಷಾಯ ವಸ್ತ್ರಂ ಕರದಂಡಧಾರಿಣ್ಯಂ ಕಮಂಡಲಂ ಪದ್ಮಕರೇಣ್ಯಂ ಶಂಖಂ ಚಕ್ರಂಗದಾಭೂಷಿತ ಭೂಷಾಣ್ಯಡಂ ಶ್ರೀಪಾದರಾಜ್ಯಂ ಶರಣಂ ಪ್ರಪದ್ಯೆ. Let's go. ದೇಶ ಕಾಲಕ್ಕೆ ಅನುಸರಿಸಿ ಭಗವಂತನು ನಾನಾ ಅವತಾರ ಧಾರಣ ಮಾಡಿ ಭಕ್ತರ ಮನೋಕಾಮನೆಗಳನ್ನು ಪೂರ್ಣ ಮಾಡುತ್ತಾನೆ. ಅದರಂತೆ ಈ ಎಲ್ಲ ಅವತಾರಗಳಲ್ಲಿ ಶ್ರೀ ದತ್ತ ಅವತಾರವು ಅತ್ಯಂತ ಶ್ರೇಷ್ಠವಿರುತ್ತದೆ. ಅತ್ರಿ ಮಹಾಮುನಿಯ ಹೊಟ್ಟೆಯಿಂದ ಬ್ರಹ್ಮ ವಿಷ್ಣು ರುದ್ರರು ಏಕರೂಪ ಹೊಂದಿ ಶ್ರೀ ದತ್ತ ರೂಪದಿಂದ ಅವತಾರ ಧಾರಣ ಮಾಡಿದರು. ಹಾಗೂ ಜಗತ್ತಿನ ಉದ್ಧಾರಕ್ಕಾಗಿ ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ರೂಪದಿಂದ ಕುರುಪುರ್, ಔದುಂಬರ, ನರಸೋಬವಾಡಿ ಅಥವಾ ನರಸಿಂಹವಾಡಿ ಮತ್ತು ಗಾಣಗಾಪುರ ಇಲ್ಲಿ ಪ್ರಕಟರಾಗಿ ಭಕ್ತರ ಮನೋಕಾಮನೆಗಳನ್ನು ಪೂರ್ಣ ಮಾಡಿದರು. ಅವರು ಎಲ್ಲೆಲ್ಲಿ ವಾಸ ಮಾಡಿದರೋ ಆ ಸ್ಥಳಗಳೆಲ್ಲ ಪವಿತ್ರ ಕ್ಷೇತ್ರಗಳಾದವು. ನರಸಿಂಹ ಸರಸ್ವತಿ ದತ್ತಪ್ರಭುಗಳು ನರಸೋಬವಾಡಿಯಲ್ಲಿ 12 ವರ್ಷ ಗುಪ್ತ ರೀತಿಯಿಂದ ದೇವತೆಗಳ ಕಡೆಯಿಂದ ಸೇವೆ ತೆಗೆದುಕೊಳ್ಳುತ್ತಾ ನಿಂತರು. ವಾಡಿ ಅಂದರೆ ದೇವತೆಗಳ ರಾಜಧಾನಿಯು. ಆದ್ದರಿಂದ ಸರ್ವ ಕ್ಷೇತ್ರಗಳಲ್ಲಿ ವಾಡಿಯು ಅತ್ಯಂತ ಶ್ರೇಷ್ಠವಿರುತ್ತದೆ. ಅದರ ಅಸಂಖ್ಯ ಅನುಭವಗಳು ಹಿಂದೆ ಎಷ್ಟೋ ಜನರಿಗೆ ಬಂದಿವೆ. ಕೃಷ್ಣ ಪಂಚಗಂಗಾ ಸಂಗಮವೆಂದರೆ ಶ್ರೀ ಕ್ಷೇತ್ರ ನರಸೋಬವಾಡಿಯು. ಇದಕ್ಕೆ ಶ್ರೀ ದತ್ತನ ರಾಜಧಾನಿ ಎಂದು ಇನ್ನೊಂದು ಹೆಸರು. ಇಲ್ಲಿ ಬರುವ ಎಲ್ಲ ಭಕ್ತರು ಇದು ಶ್ರೀ ದತ್ತನ ಕ್ಷೇತ್ರವೆಂದು ತಿಳಿದು ಬರುತ್ತಾರೆ. ಶ್ರೀ ದತ್ತನ ಮನೋಹರ ಪಾದುಕೆಗಳ ಸೇವೆ ಮಾಡಿ ಮನೋಕಾಮನೆಗಳನ್ನು ಪಡೆಯುತ್ತಾರೆ. ಇದು ಸಕಲರ ಅನುಭವಕ್ಕೆ ಬಂದ ಮಾತಾಗಿದೆ. ಶ್ರೀ ದತ್ತನು ಶ್ರೀಪಾದ ಶ್ರೀ ವಲ್ಲಭ ಎಂದು 2ನೇ ಅವತಾರ ಧಾರಣ ಮಾಡಿದನು. ನಂತರ ಶ್ರೀ ನರಸಿಂಹ ಸರಸ್ವತಿ ಎಂಬ 3ನೇ ಅವತಾರ ಧಾರಣ ಮಾಡಿದನು. ಆಗ 12 ವರ್ಷ ಇಲ್ಲಿ ಇದ್ದ ಮೂಲಕ ಇದಕ್ಕೆ ದತ್ತವಾಡಿ ಎಂದು ಹೆಸರು ಬಂತು. ಅದಕ್ಕೆ ನರಸಿಂಹವಾಡಿ, ನರಸೋಬವಾಡಿ ಎಂಬ ಹೆಸರು ಬಂದಿತು. ಇನ್ನು ಪ್ರತಿಯೊಂದು ಅವತಾರ ಕಾರ್ಯಕಾರಣದ ವಿಚಾರ ಮಾಡು. ಕೆಲವು ಮೂಲಗಳ ಪ್ರಕಾರ ಬಿಜಾಪುರ ಬಾದಶಾಹನ ಮಗಳ ಕಣ್ಣುಗಳು ಹೋಗಿದ್ದವು. ಬೀದರ್ ಬಾದಶಾಹನು ಅವನಿಗೆ ದತ್ತ ಪಾದುಕೆಗಳಿಗೆ ಪ್ರಾರ್ಥಿಸಿದರೆ ನಿನ್ನ ಮಗಳ ಕಣ್ಣು ತಿರುಗಿ ಬರುವುವೆಂದು ಹೇಳಿದನು. ಅದರಂತೆ ಅವನು ವಾಡಿಗೆ ಬಂದು ಬೇಡಿಕೊಂಡನು. ಪ್ರಭುಗಳು ನನ್ನ ಮಗಳಿಗೆ ಕಣ್ಣು ಕೊಟ್ಟರೆ ನಾನು 2 ಊರು ಪ್ರಭುಗಳಿಗೆ ಇನಾಮು ಕೊಡುವೆ ಎಂದು ಬೇಡಿಕೊಂಡನು. ಪೂಜಾರಿಗಳು ದತ್ತನ ಮುಂದಿನ ಅಂಗಾರವನ್ನು ಬಾದಶಾಹನಿಗೆ ಕೊಟ್ಟರು. ಅವನು ಅದನ್ನು ಮಗಳ ಹಣೆಗೆ ಒಯ್ದು ಹಚ್ಚಿದ ಕೂಡಲೇ ಮಗಳಿಗೆ ತತ್ಕಾಲ ದಿವ್ಯ ದೃಷ್ಟಿ ಬಂದವು. ಆಗ ಆತನು ಶ್ರೀ ಗುರುಗಳ ಉಪಕಾರ ಸ್ಮರಣೆ ಮಾಡಿ ಔರ್ವಾಡ್ ಮತ್ತು ಗೌರ್ವಾಡ್ ಎಂಬ 2 ಗ್ರಾಮಗಳನ್ನು ಶ್ರೀ ನರಸಿಂಹ ಸರಸ್ವತಿ ಯತಿಗಳಿಗೆ ಹೆಸರಿಗೆ ಇನಾಮು ಹಾಕಿ ಕೊಟ್ಟನು. ಪೂಜಾರಿಗಳೇ ಆ ಇನಾಮು ಗ್ರಾಮಗಳ ವಹಿವಾಟುದಾರರಾದರು. ಕಲ್ಲಿನ ಮಂದಿರವನ್ನು, ನದಿಯ ಘಾಟನ್ನು ಕಟ್ಟಿಸಿದರು. 32 ಬಿಗೆ ಭೂಮಿಯನ್ನು ಬಕ್ಷಿಸಿಕೊಟ್ಟನು. ಅಲ್ಲದೆ ಬಿಜಾಪುರದಲ್ಲಿ ಶ್ರೀ ನರಸಿಂಹ ಸರಸ್ವತಿ ಶ್ರೀ ದತ್ತ ಮಂದಿರವನ್ನು ಕಟ್ಟಿಸಿದನು. ಅದು ಬಸ್ ಸ್ಟ್ಯಾಂಡ್ ಹತ್ತಿರವಿದೆ. ನರಸಿಂಹವಾಡಿ ಅರ್ಥಾತ್ ನರಸೋಬವಾಡಿಯು ಪರಮ ಪಾವನ ಸುಂದರ ಮಹಾಕ್ಷೇತ್ರವೂ ಇರುತ್ತದೆ. ಇದು ಕೃಷ್ಣ ಮತ್ತು ಪಂಚಗಂಗಾ ನದಿಗಳ ಸಂಗಮದಲ್ಲಿ 1 ಚೌರಸ್ ಮೈಲು ವಿಸ್ತಾರವಾಗಿ ಹಬ್ಬಿದೆ. ಈ ಮಹಾಕ್ಷೇತ್ರವು ಕೃಷ್ಣೆಯ ಪಶ್ಚಿಮ ತೀರದಲ್ಲಿ ವಿರಾಜಮಾನವಾಗಿದೆ. ಇಲ್ಲಿ 51 ಪಾವಟಿಗೆಗಳು, ಭವ್ಯವಾದ ಘಾಟು ಇರುತ್ತದೆ. ಅದರ ಮಧ್ಯಭಾಗದಲ್ಲಿ ಔದುಂಬರ ಅಂದರೆ ಅತ್ತಿಯ ವೃಕ್ಷವಿರುತ್ತದೆ. ಅದರ ಕೆಳಗೆ ಸುಂದರ ಶಿಲಾಮಯ ಮಂದಿರವಿರುತ್ತದೆ. ಶ್ರೀ ದತ್ತಾತ್ರೇಯ ಭಗವಂತನು ಸ್ವಯಂಭೂ ಶ್ಯಾಮಸುಂದರ ಪಾದುಕಾ ಸ್ವರೂಪದಿಂದ ಸ್ವಮೇವ ವಾಸ್ತವ್ಯ ಮಾಡಿರುವನು ಹಾಗೂ ತಮ್ಮ ಭಕ್ತರ ಸರ್ವ ಮನೋರಥಗಳನ್ನು ಪೂರ್ಣ ಮಾಡುತ್ತಿರುವನು. ಇಲ್ಲಿ ಪೂಜಾ, ಆರತಿ, ಮಹಾಭಿಷೇಕ, ಮಹಾಪೂಜಾ, ಪಾಲಕಿ ಇತ್ಯಾದಿ ಮಹೋತ್ಸವಗಳು ನಿತ್ಯ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಸತತ ನಡೆದೇ ಇರುತ್ತದೆ. ಶ್ರೀಗಳ ಅರ್ಚಕರು ದೇಶಸ್ಥ ಬ್ರಾಹ್ಮಣರಿದ್ದು ಅವರ 150 ಮನೆಗಳಿವೆ. ಶ್ರೀ ಕ್ಷೇತ್ರ ನರಸಿಂಹವಾಡಿಯು ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ಜಿಲ್ಲೆಗೆ ಸೇರಿದೆ. ಕರ್ನಾಟಕ ರಾಜ್ಯದ ಗಡಿಯ ಅದಕ್ಕೆ ಸಮೀಪವಾಗಿವೆ. ಇದೇ ದಕ್ಷಿಣ ಮಧ್ಯ ರೈಲ್ವೆ ಅಂದರೆ ಸೌತ್ ಸೆಂಟ್ರಲ್ ರೈಲ್ವೆ ಮಿರಜ್ ಸೊಲ್ಲಾಪುರ ವಿಭಾಗದ ಜೈಸಿಂಗ್ಪುರ್ ಸ್ಟೇಷನ್ದಿಂದ ನರಸಿಂಹವಾಡಿಗೆ ಸಾಕಷ್ಟು ಬಸ್ಸುಗಳು ಓಡಾಡುತ್ತವೆ. ಸ್ಟೇಷನ್ದಿಂದ ನರಸಿಂಹವಾಡಿಗೆ 16 ಕಿಲೋಮೀಟರ್ ಇರುತ್ತದೆ. ನರಸಿಂಹವಾಡಿಯು ಮುಂಬೈಯಿಂದ 450 ಕಿಲೋಮೀಟರ್, ಕೊಲ್ಹಾಪುರದಿಂದ 50 ಕಿಲೋಮೀಟರ್, ಬೆಳಗಾವಿಯಿಂದ 100 ಕಿಲೋಮೀಟರ್, ಬಿಜಾಪುರದಿಂದ 85 ಕಿಲೋಮೀಟರ್, ಮಿರಜ್ದಿಂದ 24 ಕಿಲೋಮೀಟರ್, ಸಾಂಗ್ಲಿಯಿಂದ 21 ಕಿಲೋಮೀಟರ್ ಅಂತರದ ಮೇಲೆ ಇರುತ್ತದೆ. ನೇರವಾದ ಬಸ್ ಸೌಕರ್ಯ ಇವೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ನಿಪ್ಪಾಣಿ ಮತ್ತು ಬೆಳಗಾವಿಯಿಂದ ಪ್ರಮುಖ ಬಸ್ಸುಗಳ ವ್ಯವಸ್ಥೆ ಮಾಡಲಾಗಿದೆ. ತಾವು ಭೇಟಿ ನೀಡಬಹುದು.